ನಮಸ್ಕಾರ. ನಾನು ಬದ್ರಿ ಪುರೋಹಿತ್ ಅಂತೇಳಿ ವ್ಯಂಗ್ಯಚಿತ್ರ ಕಲಾವಿದ, ಕೊಪ್ಪಳ ಜಿಲ್ಲೆ ಹನುಮಸಾಗರ. ನಮ್ಮ ಮೂಲತಃ ಹನುಮಸಾಗರ, ಸದ್ಯದಲ್ಲಿ ಕೊಪ್ಪಳದಲ್ಲಿ ವಾಸವಾಗಿದ್ದೇನೆ. ಕೊಪ್ಪಳದ ನಗರದಲ್ಲಿ ವಿವಿಧ ಶಾಲೆ ಕಾಲೇಜುಗಳಿಗೆ, ಆಮೇಲೆ ಪುಸ್ತಕಗಳಿಗೆ ವ್ಯಂಗ್ಯಚಿತ್ರಗಳನ್ನು ಮಾಡುತ್ತೇನೆ. ಶಾಲಾ ಕಾಲೇಜುಗಳಿಗೆ ಪ್ರಾತ್ಯಕ್ಷಿಕೆ ಚಿತ್ರಗಳನ್ನು ಪ್ರಾತ್ಯಕ್ಷಿಕೆ ಕೊಡುತ್ತೇನೆ. ಇಲ್ಲಿ ಚಿತ್ರಕಲೆ ಕಲಿಯಲು ತುಂಬ ಆಸಕ್ತಿ ವಿದ್ಯಾರ್ಥಿಗಳಿದ್ದಾರೆ. ನನ್ನದೇ ಆದಂಥ ಒಂದು ಶ್ರೀ ಆರ್ಟ್ ಫೌಂಡೇಶನ್ ಅಂತ ಒಂದು ಚಿತ್ರಕಲಾ ಶಾಲೆ ಇದೆ. ದಿನಾಲೂ ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯನ್ನು ಅಭ್ಯಾಸ ಹೇಳಿಕೊಡುತ್ತೇನೆ. ನಾನು ಹುಬ್ಬಳ್ಳಿಯಲ್ಲಿ 3 ವರ್ಷ ಚಿತ್ರಕಲೆ ಅಭ್ಯಾಸ ಮಾಡಿದ್ದೇನೆ. ಹುಬ್ಬಳ್ಳಿಯ ವಿಜಯ ಮಹಾಂತೇಶ್ ಚಿತ್ರಕಲಾ ಮಂದಿರದಲ್ಲಿ DMC AM 3 ವರ್ಷ ಮಾಡಿದ್ದೇನೆ. ಚಿತ್ರಕಲೆ ನನಗೆ ತುಂಬ ಆಸಕ್ತಿ ಇತ್ತು. ಚಿತ್ರಕಲೆಯಲ್ಲಿ ವರ್ಣಚಿತ್ರ, ಲ್ಯಾಂಡ್ಸ್ಕೇಪ್ಸು ತುಂಬ ಮಾಡ್ತಾಯಿದ್ದೆ. ನಿಸರ್ಗ ಚಿತ್ರಗಳು, ಆಮೇಲೆ ಪೋರ್ಟ್ರೇಟ್ಸ್ಗಳು ತುಂಬ ಇಷ್ಟವಾಗಿತ್ತು. ಈಗ ನನಗೆ ವ್ಯಂಗ್ಯಚಿತ್ರಕಲೆ ನನ್ನನ್ನು ತುಂಬ ಆಕರ್ಷಿಸಿದೆ. ಸುಮಾರು 20 ವರ್ಷಗಳಿಂದ ವ್ಯಂಗ್ಯಚಿತ್ರಗಳನ್ನು ಮಾಡ್ತಾ ಬಂದಿದ್ದೇನೆ. ವ್ಯಂಗ್ಯಚಿತ್ರಗಳು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಪ್ರಜಾವಾಣಿ, ಆಮೇಲೆ ಕನ್ನಡಪ್ರಭ, ಸುಧಾ, ಮಯೂರ, ತರಂಗ ಮುಂತಾದ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಳ್ಳುತ್ತವೆ. ನಾನು ಈಗ ಈಶಾನ್ಯ ಟೈಮ್ಸ್ ಎಂಬ ದಿನಪತ್ರಿಕೆಯಲ್ಲಿ ವ್ಯಂಗ್ಯಚಿತ್ರವನ್ನು ಮಾಡುತ್ತೇನೆ. ರೇಖಾಚಿತ್ರಗಳನ್ನು ಮಾಡುತ್ತೇನೆ ಮತ್ತು ಕೆಮ್ಮುಗಿಲು ಅಂಥೇಳಿ ದಿನಪತ್ರಿಕೆಗಳು ಮಾಡುತ್ತೇನೆ. ಈಶಾನ್ಯ ಟೈಮ್ಸು ಕೂಡ ರಾಜ್ಯಾದ್ಯಂತ ಪ್ರಕಟಗೊಳ್ಳುತ್ತದೆ, ರಾಜ್ಯ ಪತ್ರಿಕೆ ಅದು. ನನಗೆ ಹಲವಾರು ಸುಪ್ರಸಿದ್ಧ ಕಲಾವಿದರು, ಗಣ್ಯರ ವ್ಯಂಗ್ಯ ಭಾವಚಿತ್ರಗಳನ್ನು ಮಾಡಿದ್ದೇನೆ. ನಮ್ಮ ನಗರಕ್ಕೆ, ಕೊಪ್ಪಳಕ್ಕೆ ಯಾರು ಬರುತ್ತಾರೆ, ಅವರಿಗೆ ಸುಪ್ರಸಿದ್ಧ ಕಲಾವಿದರು ಬರುವಂತ ಗೊತ್ತಾದ ತಕ್ಷಣ ನಾನು ಅವರಿಗೆ ವ್ಯಂಗ್ಯ ಭಾವಚಿತ್ರಗಳನ್ನು ಮಾಡಿ ಅವರಿಗೆ ನೀಡುತ್ತೇನೆ. ಖುಷಿಪಡುತ್ತಾರೆ. ಈ ಥರ ನಾಗಾಭರಣ ಅವರು ಬಂದಿದ್ದರು ಒಂದು ಸರ್ತಿ, ಸಂಗೀತ ಕಟ್ಟಿ, ಆಮೇಲೆ ಕೊಳಲು ಮಾಂತ್ರಿಕರಾದಂತಹ ಪ್ರವೀಣ್ ಗೋಡ್ಖಂಡಿ ಅವರು ಬಂದಿದ್ದರು. ಅವರಿಗೆಲ್ಲ ನಾನು ವ್ಯಂಗ್ಯ ಭಾವಚಿತ್ರಗಳನ್ನು ಮಾಡಿಕೊಟ್ಟಿದ್ದೇನೆ. ಆಮೇಲೆ ನಮ್ಮ ಸುಪ್ರಸಿದ್ಧ ಗವಿಶ್ರೀ ಸ್ವಾಮಿಗಳದ್ದು ವ್ಯಂಗ್ಯಚಿತ್ರಣ ಮಾಡಿದ್ದೇನೆ. ಆಮೇಲೆ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರುವಂತಹ ಸ್ವಾಮಿಗಳ ಚಿತ್ರಗಳನ್ನು ಮಾಡಿದ್ದೇನೆ. ಮತ್ತು ಕ್ರೀಡಾ ತಾರೆಗಳ ಚಿತ್ರಗಳನ್ನು ಮಾಡಿದ್ದೇನೆ. ಸುಮಾರು ವ್ಯಂಗ್ಯಚಿತ್ರಗಳನ್ನು ಮಾಡುತ್ತಾ ಇದ್ದೇನೆ ದಿನಾಲು. ಈಗ ವ್ಯಂಗ್ಯಚಿತ್ರಗಳಿಗೆ ಬೇಡಿಕೆ ಇದೆ, ಬಟ್ ಪ್ರಕಟಣೆಗಳಲ್ಲೂ ತುಂಬ ಕಡಿಮೆ. ಈಗ ಮೊದಲಿನಂತೆ ವಾರಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ ವ್ಯಂಗ್ಯಚಿತ್ರಗಳು ಕಾಣುತ್ತಿಲ್ಲ, ಪ್ರಕಟಗೊಳ್ಳುತ್ತಿಲ್ಲ. ಏಕೋ ಗೊತ್ತಿಲ್ಲ. ಪ್ರಕಟ ಆದರೆ ಕಲಾವಿದರುಗಳಿಗೆ ಇನ್ನೂ ಸ್ಫೂರ್ತಿ ಸಿಗುತ್ತದೆ. ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಂಗ್ಯಚಿತ್ರಗಳನ್ನು ಹಾಕಬಹುದು, ಬಟ್ ಪ್ರಿಂಟ್ ಮಾಧ್ಯಮದಲ್ಲಿ ಇದ್ದರೆ ತುಂಬ ಅದನ್ನು ಹಿಡಿದಿಟ್ಕೊಳ್ಬೋದು. ಪ್ರಿಂಟ್ ಮಾಧ್ಯಮ ತುಂಬ ಚೆನ್ನಾಗಿರುತ್ತೆ. ಅದು ನಮ್ಮ ಆಸೆ. ಪ್ರಿಂಟ್ ಮಾಧ್ಯಮದಲ್ಲಿ ಬಂದರೆ ಹೆಚ್ಚು ಒತ್ತಿ ಇರುತ್ತೇನೆ ನನ್ನ ಆಸೆಗಳು. ನಗೆಮಗಳು 2006ರಲ್ಲಿ ನಗೆಮಗಳು ವ್ಯಂಗ್ಯಚಿತ್ರ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ನೆರವೇರಿಸಿತ್ತು. ಆಗ ನನಗೆ ಪ್ರಥಮ ಬಹುಮಾನ ಬಂದಿತ್ತು. ನನಗೆ ತುಂಬ ಖುಷಿ ಅನ್ನಿಸಿತು. ಅಂದರೆ ನಾವು ಸಣ್ಣ ಪುಟ್ಟ ವ್ಯಂಗ್ಯಚಿತ್ರಗಳನ್ನ ಮಾಡ್ತಾ ಬಂದವರದಿಂದ ರಾಜ್ಯಮಟ್ಟದ ಪ್ರಶಸ್ತಿ ಬಂದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅದು ಪ್ರೇರೇಪಣೆ ನೀಡಿತು, ಇದೇ ಥರ ಇನ್ನೂ ಜಾಸ್ತಿ ಮಾಡಬೇಕು ನಾನು ಅಂಥೇಳಿ. ಹಾಗಾಗಿ ತುಂಬ ವ್ಯಂಗ್ಯಚಿತ್ರಗಳನ್ನು ರೂಢಿಸಿಕೊಂಡೆ. ಆಮೇಲೆ ರಮ್ಯ ಕಲ್ಚರ್ ಅಕಾಡೆಮಿಯವರು ನಮ್ಮದು ದ್ವಿತೀಯ ಸ್ಥಾನ ಬಂತು, ರಾಣೆಬೆನ್ನೂರವ್ರದ್ದು. ಆಮೇಲೆ 2005ರಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಛತ್ತೀಸ್ಗಢದಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಪ್ಲಾಸ್ಟಿಕ್ ನಿಷೇಧ ಕೃತಿಗೆ ವಿಶೇಷ ಬಹುಮಾನ ಬಂದಿತ್ತು. ಛತ್ತೀಸ್ಗಢದಲ್ಲಿ ನಡೆದಂಥ ವ್ಯಂಗ್ಯಚಿತ್ರದಲ್ಲಿ ನನಗೆ 2-3 ಬಹುಮಾನಗಳು ಬಂದಿದೆ. ಆಮೇಲೆ ರಾಷ್ಟ್ರ ಮಟ್ಟದ ಬಹುಮಾನಗಳು ಬಂದಿದೆ. ಆಮೇಲೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಗಳನ್ನು ನೀಡಿದ್ದೇವೆ. ಆಮೇಲೆ ವ್ಯಂಗ್ಯಚಿತ್ರ ಕಲೆ ಇನ್ನೂ ಬೆಳೆಯಬೇಕು. ಆಮೇಲೆ ಇದರಲ್ಲಿ ಆಸಕ್ತರು ಇನ್ನೂ ಬೆಳೆಯಬೇಕು. ವ್ಯಂಗ್ಯಚಿತ್ರ ತುಂಬ ದೊಡ್ಡದಾದಂತಹ ಕ್ಷೇತ್ರ. ನಮ್ಮ ನಾಡಿನ ಹಲವಾರು ಸುಪ್ರಸಿದ್ಧ ವ್ಯಂಗ್ಯಚಿತ್ರಗಾರರಿದ್ದಾರೆ. ನಾವು ಇನ್ನೂ ಸಾಧನೆ ಮಾಡಬೇಕು. ಆ ದಿಶೆಯಲ್ಲಿ